ತುಂಬ ಚೆನ್ನಾಗಾಗುತ್ತೆ ಹಲ್ವಾ. ನೋಡ್ತಿರ್ಬೋದು ನೀವು. ಆಗುತ್ತೆ ನೋಡ್ತಾ ಇರು. ಇಂಥ ಹೆಲ್ದಿ ರೆಸಿಪೀಸ್ಗಾಗಿ ಸುಧಾಸ್ ರೆಸಿಪಿ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನಮಸ್ತೆ ವೀಕ್ಷಕರೇ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಗ್ರೇಪ್ಸ್ ಹಲ್ವಾ ಮಾಡ್ತಾಯಿದ್ದೀನಿ. ಈಗ ಗ್ರೇಪ್ಸ್ ಸೀಸನ್ ಆಗಿರೋದ್ರಿಂದ ಗ್ರೇಪ್ಸ್ ಹಲ್ವಾನ ಮಾಡಿ ತೋರಿಸ್ತಾ ಇದ್ದೀನಿ. ಗ್ರೇಪ್ಸ್ ಹಲ್ವಾ ಮಾಡೋದಕ್ಕೆ 1 kg ಗ್ರೇಪ್ಸ್ನ ತೊಗೊಂಡಿದ್ದೀನಿ. ಗ್ರೀನಾಗಿ ಸ್ವೀಟಾಗಿರ್ಬೇಕು ಈ ಗ್ರೇಪ್ಸು. ಚೆನ್ನಾಗಿರೋ ಗ್ರೇಪ್ಸ್ನ ತೊಗೊಂಡಿದ್ದೀನಿ ನೋಡಿ. ಈಗ ಈ ಗ್ರೇಪ್ಸ್ನೆಲ್ಲ ಒಂದೊಂದಾಗಿ ಬಿಡಿಸಿಟ್ಕೊತೀನಿ ನೋಡಿ. ಈಗ ಗ್ರೇಪ್ಸ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಇವನ್ನ ವಾಶ್ ಮಾಡ್ಕೋಬೇಕು. ಈಗ ಗ್ರೇಪ್ಸ್ನ 4-5 ಸಾರಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ ನೋಡಿ. ಈಗ ಇನ್ನೊಂದು ಪ್ರೊಸೀಜರ್ ಇದೆ, ಅದನ್ನು ಕೂಡ ಮಾಡಬೇಕು ನಾವು. ಯಾವುದೇ ಫ್ರೂಟ್ಸ್ ಆಗಲಿ ಈ ರೀತಿ ಮಾಡೋದು ಒಳ್ಳೆಯದು. ಈಗ ಕ್ಲೀನಾಗಿರೋ ನೀರು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು. ಕಲ್ಲುಪ್ಪಾದರೂ ಹಾಕಿ, ಇಲ್ಲ ಪೌಡರ್ ಉಪ್ಪು ಸಹ ಹಾಕ್ಬೋದು. ಈಗ ಉಪ್ಪು ಸ್ವಲ್ಪ ಕರಗಿದ ನಂತರ ತೊಳೆದಿರೋ ಗ್ರೇಪ್ಸ್ನ ಹಾಕ್ತಾಯಿದ್ದೀನಿ. ಯಾವುದೇ ಫ್ರೂಟ್ಸ್ ಆಗಲಿ ಈ ರೀತಿ ಮಾಡೋದು ಒಳ್ಳೆಯದು. ಯಾಕಂದರೆ ಈ ಕೆಮಿಕಲ್ ಎಲ್ಲ ಜಾಸ್ತಿ ಸ್ಪ್ರೇ ಮಾಡೋದ್ರಿಂದ ನಾವು ಈ ಪ್ರೊಸೀಜರ್ನ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಉಪ್ಪು ಹಾಕಿಟ್ಬಿಟ್ರೆ ಕ್ಲೀನಾಗಿ ವಾಶ್ ಮಾಡಿದ್ದ ಅನುಭವ ನಮಗೆ ಆಗುತ್ತೆ ನೋಡಿ. ದ್ರಾಕ್ಷಿಲಿರೋ ಜ್ಯೂಸ್ನ ತೆಗೆಯೋದಕ್ಕೆ ನಾನು ಗ್ರೇಪ್ಸ್ನೆಲ್ಲ ಈಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀರನ್ನ ಹಾಕಬಾರ್ದು, ಹಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಜರಡಿನಲ್ಲಿ ಸೋಸ್ಕೊಳ್ಳಿ ಇದನ್ನ. ಈಗ ಗ್ರೇಪ್ ಜ್ಯೂಸ್ ಎಲ್ಲ ಇಷ್ಟು ರೆಡಿಯಾಗಿದೆ ನೋಡಿ. 1 kg ಹಣ್ಣಿಗೆ ಇಷ್ಟು ಗ್ರೇಪ್ ಜ್ಯೂಸ್ ಬಂದಿದೆ. ಗ್ರೇಪ್ಸ್ ಮೇಲೆ ಇಷ್ಟು ವೇಸ್ಟ್ ಬಂದಿದೆ ನೋಡಿ, ಸಿಪ್ಪೆ ಇದೆಲ್ಲ. ನಾನು ಪ್ಯೂರಾಗಿರೋ ಈ ಜ್ಯೂಸನ್ನ ತಗೊಂಡು ಯಾವುದೇ ಕೆಮಿಕಲ್ನ ಆ್ಯಡ್ ಮಾಡಿದೆ, ಅಂದರೆ ಫುಡ್ ಕಲರ್ ಇರ್ಬೋದು, ಯಾವುದನ್ನು ಆ್ಯಡ್ ಮಾಡ್ದೇನೆ ಯಾವ ರೀತಿ ಗ್ರೇಪ್ಸ್ ಹಲ್ವಾನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಬೇಕಾಗಿರೋದು ಈಗ 3 ಕಪ್ ಜ್ಯೂಸ್ ತೊಗೊಂಡಿದ್ದೀನಿ ನೋಡಿ. ಅದರಲ್ಲಿ ಇನ್ನೂ ಇಷ್ಟು ಜ್ಯೂಸ್ ಇದೆ. ಇದರಲ್ಲಿ 1 ಕಪ್ ಕಾರ್ನ್ಫ್ಲೋರ್, ಇದು ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಕರ್ಬೂಜ ಸೀಡ್ ತೊಗೊಂಡಿದ್ದೀನಿ, ಸ್ವಲ್ಪ ಪಿಸ್ತಾ. ಈಗ 3 ಕಪ್ ಜ್ಯೂಸ್ ತೊಗೊತೀನಿ ನಾನು. ಗ್ರೇಪ್ಸ್ ಜ್ಯೂಸ್ 1 ಕಪ್, 2, 3. ಈಗ ಈ ಜ್ಯೂಸ್ಗೆ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ನಾವು ಯಾವ ಮೆಜರ್ಮೆಂಟಲ್ಲಿ ಜ್ಯೂಸ್ನ ತೊಗೊಂಡಿರ್ತೀವಿ ನೋಡಿ, 3 ಕಪ್, ಅದೇ ಮೆಜರ್ಮೆಂಟಲ್ಲಿ 1 ಕಪ್ ಕಾರ್ನ್ಫ್ಲೋರ್ ತೊಗೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಸ್ವಲ್ಪ ಏಲಕ್ಕಿನ ಪೌಡ್ರ್ ಮಾಡಿಟ್ಕೊಳ್ಳಿ. ಹಲ್ವಾ ಮಾಡೋದಕ್ಕೆ ಈ ರೀತಿ ಕೇಕ್ ಮೋಲ್ಡ್ ಅಥವಾ ಪ್ಲೇಟ್ ಅಥವಾ ಈ ರೀತಿ ಯಾವುದೇ ಬೌಲ್ ಆದ್ರೂ ತಗೊಳ್ಳಿ. ನಿಮ್ಮ ಕಡೆ ಯಾವುದಿದೆ ನೋಡಿ ಅದರಲ್ಲಿ ಈ ಹಲ್ವಾನ ಮಾಡ್ಬೋದು. ಕೇಕ್ ಮೋಡ್ಗೆ ಸ್ವಲ್ಪ ತುಪ್ಪನ ಹಚ್ಚಿಡ್ತಾ ಇದ್ದೀನಿ ನೋಡಿ. ಹಚ್ಚಿರೋ ಈ ಕೇಕ್ ಮೋಡ್ಗೆ ಸ್ವಲ್ಪ ಕಲ್ಲಂಗಡಿ ಬೀಜ ಅಥವಾ ಕರ್ಬೂಜ ಬೀಜಗಳನ್ನ ಹಾಕಿಟ್ಕೊಳ್ಳಿ. ಮೊದಲೇನೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಬಿಡಿ. ಸ್ವಲ್ಪ ಪಿಸ್ತಾನ ಹಾಕಿದ್ದೀನಿ. ಈಗ ಸಕ್ಕರೆ ಪಾಕ ಮಾಡೋದಕ್ಕೆ ಸಕ್ಕರೆಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. 1/4 ಬೌಲ್ ಅಥವಾ ಸ್ವಲ್ಪ ಜಾಸ್ತಿ. ಸಕ್ಕರೆ ಕರಗುವಷ್ಟು ನೀರು ಹಾಕ್ಕೊಳ್ಳಿ. ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಬರ್ತಾ ಇದೆ. ಇದು ಒಂದು ಎಳೆ ಪಾಕ ಬಂದರೆ ಸಾಕು. ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಗ್ರೇಪ್ ಜ್ಯೂಸ್ ಮತ್ತು ಕಾರ್ನ್ಫ್ಲೋರ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ಫುಡ್ ಕಲರ್ನ ಹಾಕ್ತಾ ಇಲ್ಲ ಇವತ್ತು. ನ್ಯಾಚುರಲ್ ಆಗಿ ಯಾವ ಬಣ್ಣ ಬರುತ್ತೆ ನೋಡಿ ಗ್ರೇಪ್ ಜ್ಯೂಸ್ ಅದೇ ಕಲರ್ ಇರುತ್ತೆ ಇದು. ನಾನು ಸ್ವಲ್ಪ ಫುಡ್ ಕಲರ್ನ ಹಾಕಿಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ ಈಗ ಆಗ್ತಾ ಇದೆ ಇದು. ನೋಡಿ ಆಗ್ತಾ ಇದೆ. ನಿಧಾನವಾಗಿ ತಿರುಗಿಸ್ಕೊಳ್ಳಿ ಇದನ್ನು. ನಾನು ಫುಡ್ ಕಲರ್ನ ಹಾಕಿಬಿಟ್ಟು ಸಹ ಸ್ವಲ್ಪ ತೋರಿಸ್ತೀನಿ ನಿಮಗೆ. ಆದರೆ ಕೆಮಿಕಲ್ ಜಾಸ್ತಿ ಇರೋದ್ರಿಂದ ಅದನ್ನು ಮಕ್ಕಳಿಗೆ ಕೊಡಬಾರ್ದು. ಈಗ ಬೇಕರಿಗಳಲ್ಲಿ ಯಾವ ರೀತಿ ಸಿಗುತ್ತೆ ನೋಡಿ ಆ ರೀತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಷ್ಟೇ. ಈ ಟೈಮಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ. 2 ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಹಾಕಿದ ತಕ್ಷಣ ಯಾವ ರೀತಿ ತಳ ಬಿಡ್ತಾ ಇದೆ ನೋಡಿ. ಈ ಟ್ರೇ ಒಳಗೆ ಹಾಕ್ತೀನಿ, ಎಲ್ಲ ಹಾಕಿಬಿಟ್ಟು ತೋರಿಸ್ತೀನಿ. ಇದೆಲ್ಲ ಸೆಟ್ ಆಗೋದಕ್ಕೆ ನಾನು 1 ಅವರ್ ಬಿಡ್ತಾ ಇದ್ದೀನಿ. ನೀವು ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಬಿಟ್ಟು ತೆಗಿಬೋದು ಇದನ್ನು. ಅಂದರೆ ಫುಡ್ ಕಲರ್ ಯಾವ ಫುಡ್ ಕಲರ್ನೂ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಈ ಯೆಲ್ಲೋ ಕಲರಲ್ಲಿ ಬಂದಿದೆ ಇದು ಗ್ರೇಪ್ಸ್ ಅಲ್ವಾ. ನಾವು ಗ್ರೀನ್ ಆಗಿರೋ ಫುಡ್ ಕಲರ್ನ ಆ್ಯಡ್ ಮಾಡಿದರೆ ಬೇಕರಿಗಳಲ್ಲಿ ಸಿಗೋ ಥರನೇ ಗ್ರೀನಾಗಿ ತುಂಬ ಚೆನ್ನಾಗಿರುತ್ತೆ ಕಲರು. ಆದರೆ ಅದು ಆರೋಗ್ಯಕ್ಕೆ ತುಂಬ ಹಾನಿ. ಅದಕ್ಕೋಸ್ಕರ ನಾನು ಯಾವುದೇ ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ಸೇಮ್ ಮೆಜರ್ಮೆಂಟಲ್ಲಿ ಸ್ವಲ್ಪ ಫುಡ್ ಕಲರ್ನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದು ಆಪ್ಷನಲ್, ನೀವು ಬೇಕಾದರೆ ಮಾಡಿಲ್ಲ ಅಂದರೆ ಬೇಡ. ಫುಡ್ ಕಲರ್ ಮಾತ್ರ ತುಂಬಾ ಡೇಂಜರು. ಇದಕ್ಕೂ ಸಹ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸೇಮ್ ಮೆಜರ್ಮೆಂಟಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಕೂಡಿಸ್ಕೊಳ್ಳಿ ಇದನ್ನು. ಸ್ವಲ್ಪ ಫುಡ್ ಕಲರ್ನ ಹಾಕ್ತಾಯಿದ್ದೀನಿ. ಈ ಫುಡ್ ಕಲರ್ ಹಾಕೋ ಉದ್ದೇಶ ಏನಂದರೆ ನಾವು ಬೇಕರಿಗಳಲ್ಲಿ ಯಾವ ರೀತಿ ಮಾಡ್ತಾರೆ ನೋಡಿ ಅದನ್ನು ತೋರಿಸೋದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಈ ಫುಡ್ ಕಲರ್ ಹಾಕೋದು ತುಂಬ ಹಾನಿಕಾರಕ. ಸ್ವಲ್ಪನೇ ಹಾಕಿದ್ದೀನಿ ನೋಡಿ ಎಷ್ಟು ಕಲರ್ ಬರ್ತಾಯಿದೆ ಅಂತ. ಇದಂತೂ ಹೆಲ್ತ್ಗೆ ತುಂಬಾ ಎಫೆಕ್ಟ್. ಇದನ್ನು ಫುಡ್ ಕಲರ್ ಹಾಕಿ ಯಾವ ಸ್ವೀಟ್ನು ಮಾಡೋದಕ್ಕೆ ಹೋಗಬೇಡಿ.
ನೋಡಿ ಈಗ ತಳ ಬಿಡ್ತಾ ಇದೆ ಇದು. ಈ ಟೈಮಲ್ಲಿ ಈ ಥರ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ನಾವು ಅಷ್ಟು ಹಲ್ವಾನ ಈ ರೀತಿ ಪ್ಲೇಟ್ಗೆ ಹಾಕಿದ್ದೀನಿ. ನೋಡ್ತಿರ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ, ಇದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಫುಡ್ ಕಲರ್ ಹಾಕಿರೋದ್ರಿಂದ ನಾವು ಮನೆಯಲ್ಲಿ ಮಾಡೋದಾದರೆ ಈ ರೀತಿ ನ್ಯಾಚುರಲ್ ಆಗಿ ಮಾಡೋದು ತುಂಬ ಒಳ್ಳೆಯದು. ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಈ ರೀತಿ ಕಲರ್ ಹಾಕೋದು ತುಂಬ ಡೇಂಜರಸ್. ನೋಡೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಫುಡ್ ಕಲರ್. 1 ಗಂಟೆ ನಂತರ ಈ ಹಲ್ವಾ ರೆಡಿಯಾಗಿದೆ ನೋಡಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಆಗಿದೆ ಅಂತ. ನೋಡಿ ಸೈಡಲ್ಲಿ ಓಪನ್ ಆಗ್ತಾ ಇದೆ, ನೋಡ್ತಿರ್ಬೋದು ನೀವು. ಈಗ ಇದನ್ನು ಪ್ಲೇಟಿಗೆ ಹಾಕೊತೀನಿ, ಹಾಕ್ಬಿಟ್ಟು ತೋರಿಸ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದು. ಸೀಸನಲ್ಲಿ ಹಣ್ಣುಗಳನ್ನ ಜಾಸ್ತಿ ತಿನ್ನೋದಕ್ಕಾಗೋಲ್ಲ ಅಂತ ಅನ್ನೋ ಟೈಮಲ್ಲಿ ನಾವು ಈ ರೀತಿ ಹಲ್ವಾನ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ನೋಡ್ತಿರ್ಬೋದು ನೀವು. ಇದು ನ್ಯಾಚುರಲ್ ಆಗಿರೋ ಕಲರ್ ಇದು. ನಾವು ಯಾವುದೇ ಫ್ರೂಟ್ ಸೀಸನಲ್ಲಿ ಕೂಡ ಅದರಿಂದ ಹಲ್ವಾನ ಮಾಡ್ಬೋದು. ನೋಡಿ ಎಲ್ಲ ಹಲ್ವಾನು ಯಾವ ರೀತಿ ಬರ್ತಾ ಇದೆ ನೋಡಿ. ನಾನು ಮಾಡಿರೋ ಈ ಹಲ್ವಾ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಈ ರೀತಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಹಲ್ವಾನ ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತಾ ಇರ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಈ ಸ್ವೀಟ್ನ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನೆಲ್ನ. ಥ್ಯಾಂಕ್ ಯು. ಅದಕ್ಕೋಸ್ಕರ 2 ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮನೆಗೆ ಮಾಡೋದಾದರೆ ಈ ಫುಡ್ ಕಲರ್ನ ಅವಶ್ಯಕತೆ ಇರೋದೇ ಇಲ್ಲ. ಮತ್ತು ಬೇಕರಿಗಳಲ್ಲಿ ನಾವು ಯಾವುದೇ ಪದಾರ್ಥ ತಿಂದರೂ ಕೂಡ ಅದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡ್ತಾರೆ. ಅದು ಬೇಕ್ರಿ ಐಟಮ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು.